ಕರಾವಳಿ ಈ ಮೂವಿ ಬಗ್ಗೆ ಈಗಾಗಲೇ ತುಂಬ ಕಾಂಟ್ರವರ್ಸಿಗಳು ನಡೀತಾ ಇದೆ. ಪ್ರಜ್ವಲ್ ದೇವರಾಜ್ ಇವ್ರು ಈ ಮೂವಿಲಿ ಮೈನ್ ಲೀಡಾಗಿ ಕಾಣಿಸ್ಕೊಂಡಿದ್ದಾರೆ. ಆದ್ರೂ ಈ ಈವೆಂಟ್ಗೆ ಪ್ರಜ್ವಲ್ ದೇವರಾಜ್ ಅವ್ರು ಬಂದಿಲ್ಲ. ಇವ್ರು ಆ ಈವೆಂಟ್ಗೆ ಬರದೇ ಇರೋದಕ್ಕೆ ಕಾರಣ ಏನಾಗಿರ್ಬೋದು? ಆ ಮೂವಿ ಟೀಮು ಮತ್ತೆ ಪ್ರಜ್ವಲ್ ದೇವರಾಜ್ ಇವರಿಬ್ರು ನಡುವೆ ಯಾವುದೋ ವಿಚಾರಕ್ಕೆ ಗಲಾಟೆ ಆಗಿರ್ಬೋದು. ಯಾವ ಕಾರಣಕ್ಕೆ ಗಲಾಟೆ ಆಗಿದೆ ಏನು ಅಂತ ಕ್ಲಿಯರ್ ಆಗಿ ಗೊತ್ತಿಲ್ಲ. ಏನೇ ಆಗಿದ್ರು ಟ್ರೈಲರ್ ನೋಡಿದ್ರೆ ಗೊತ್ತಾಗ್ತಿದೆ ಮೂವಿ ಕಂಟೆಂಟು ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ. ಈ ಟ್ರೈಲರ್ ನೋಡಿ ನಂಗೆ ಕಾಂತಾರ ಸಿನಿಮಾ ಜ್ಞಾಪಕ ಬಂತು. ನನಗ್ ಮಾತ್ರ ಅಲ್ಲ, ನೋಡ್ದವ್ರಿಗೆಲ್ಲ ಹಾಗೆ ಅನ್ಸುತ್ತೆ. ಈ ಮೂವಿ ಟೈಟಲ್ಲೇ ಕರಾವಳಿ. ಟೈಟಲ್ ತಕ್ಕಂಗೆ ಮೂವಿನೂ ಇದೆ. ಅಲ್ಲಿನ ಕಲ್ಚರು, ಅವರು ಮಾತಾಡೋ ಭಾಷೆ, ಅಲ್ಲಿರೋ ಲೊಕೇಶನ್ಸು ಮತ್ತೆ ಅಲ್ಲಿರೋ ಪ್ರತಿಯೊಂದು ಕ್ಯಾರೆಕ್ಟರ್ಸ್ನ ಡಿಸೈನ್ ಮಾಡಿರೋ ರೀತಿ, ಇದನ್ನೆಲ್ಲ ನೋಡ್ತಿದ್ರೆ ಗೊತ್ತಾಗ್ತಿದೆ ಈ ಮೂವಿ ತುಂಬಾನೇ ಚೆನ್ನಾಗಿ ಬಂದಿರುತ್ತೆ ಅಂತ. ಇವರು ಎಷ್ಟೇ ಚೆನ್ನಾಗಿ ತೆಗ್ದಿದ್ರು, ಆ ಮೂವಿಲಿರೋ ಸೀನ್ಸು ಮೇಕಿಂಗು ಎಷ್ಟೇ ಚೆನ್ನಾಗಿ ಬಂದಿದ್ರು, ಮ್ಯೂಸಿಕ್ಕು ಚೆನ್ನಾಗಿದ್ರೇನೆ ಅಲ್ಲಿನ ಸೀನ್ಸು ಎಲಿವೇಟ್ ಆಗೋದು. ಯಾಕಂದ್ರೆ ಇಂಥೋ ಸಿನಿಮಾಗಳು ಮೈನ್ ಇಂಪ್ಯಾಕ್ಟ್ ಮಾಡೋದೇ ಮ್ಯೂಸಿಕ್. ಯಾಕಂದ್ರೆ ಇವ್ರು ತೋರ್ಸಕ್ ಹೋಗ್ತಿರೋ ಸಿನಿಮಾ ಯಾವ ರೀತಿ ಇದೆ ಅಂದ್ರೆ, ಅಲ್ಲಿನ ಕಲ್ಚರು, ಅಲ್ಲಿರೋ ಜಾಗ, ಇವೆಲ್ಲ ನಮಗೆ ಫೀಲ್ ಕೊಡಬೇಕು ಅಂದ್ರೆ ಇದರಲ್ಲಿರೋ ಆರ್ಟಿಸ್ಟ್ ಪರ್ಫಾರ್ಮೆನ್ಸು ಮತ್ತೆ ಮೇಕಿಂಗು ಎಷ್ಟು ಇಂಪಾರ್ಟೆಂಟು, ಬ್ಯಾಕ್ ಗ್ರೌಂಡ್ ಸ್ಕೋರು ಮ್ಯೂಸಿಕ್ಕು ಅಷ್ಟೇ ಇಂಪಾರ್ಟೆಂಟು. ಈ ತರ ಸಿನಿಮಾಗಳಿಗೆ ಅದನ್ನ ಇದು ಕ್ರಿಯೇಟ್ ಮಾಡು ಇದೆ. ಈ ಟ್ರೈಲರ್ ಅಲ್ಲಿ ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ ನೋಡ್ತಿದ್ರೆ ಗೊತ್ತಾಗ್ತಿದೆ. ಸೌಂಡಿಂಗು ತುಂಬಾ ಚೆನ್ನಾಗಿದೆ, ನಮ್ಗೆ ಆ ಫೀಲ್ ಕೊಡ್ತಾನೂ ಇದೆ. ಈ ಟ್ರೈಲರ್ ಅಲ್ಲಿ ಡಿಸಪಾಯಿಂಟ್ ಆಗಿದ್ದೇನು ಅಂದ್ರೆ ಪ್ರಜ್ವಲ್ ದೇವರಾಜ್ ಇವ್ರ ವಾಯ್ಸು. ಈ ಟ್ರೈಲರ್ ಅಲ್ಲಿ ಪ್ರಜ್ವಲ್ ದೇವರಾಜ್ ಇವ್ರ ವಾಯ್ಸ್ ಇಲ್ಲ, ಇವ್ರ ಬದಲಾಗಿ ರಾಜ್ಬಿ ಶೆಟ್ಟಿ ಅವರು ಪ್ರಜ್ವಲ್ ದೇವರಾಜ್ ಅವ್ರಿಗೆ ಡಬ್ ಮಾಡಿದ್ದಾರೆ. ಇದು ಸ್ವಲ್ಪನೂ ಸಿಂಕ್ ಆಗ್ತಿಲ್ಲ. ಇದರಿಂದ ಆ ಕ್ಯಾರೆಕ್ಟರ್ಗಿರೋ ವ್ಯಾಲ್ಯೂನ ಕಳ್ಕೊಳುತ್ತೆ. ಇದರಲ್ಲಿ ಪ್ರಜ್ವಲ್ ದೇವರಾಜ್ ಅವ್ರ ವಾಯ್ಸ್ ಇಲ್ಲದೆ ಇರೋದಕ್ಕೆ ಕಾರಣ ಏನು ಅಂತ ನಮ್ಗೆಲ್ಲ ಕ್ಲಿಯರ್ ಆಗಿ ಗೊತ್ತು. ಆದ್ರೆ ಇವರಿಬ್ರು ನಡುವೆ ಏನೇ ಕಾಂಟ್ರವರ್ಸಿ ಇದ್ರು ಕಷ್ಟಪಟ್ಟು ಮೂವಿ ಮಾಡಿರ್ತಾರೆ. ಇದು ಒಂದು ಕಾರಣದಿಂದ ಮೂವಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಬೇಗ ಸರಿ ಮಾಡ್ಕೊಂಡ್ರೆ ಈ ಮೂವಿಗೆ ತುಂಬಾ ಒಳ್ಳೆಯದು. ಮತ್ತೆ ಇದರಲ್ಲಿ ರಾಜ್ಬಿ ಶೆಟ್ಟಿ ಅವರು ಕಾಣಿಸ್ಕೊಂಡಿದ್ದಾರೆ. ಇವರು ಮಹಾವೀರ್ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಈ ಮೂವಿಲಿ. ಇವ್ರನ್ನ ಈ ಕ್ಯಾರೆಕ್ಟರ್ ಅಲ್ಲಿ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಅಲ್ಲಿನ ಭಾಷೆ, ಅಲ್ಲಿನ ನಡವಳಿಕೆ, ಯಾವ ತರ ಕಾಣಿಸ್ಕೊಬೇಕು, ಯಾವ ತರ ಆಕ್ಟ್ ಮಾಡಬೇಕು ಅಂತ ಇವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಅದನ್ನ ಇವ್ರು ಮಾಡು ಇದ್ದಾರೆ. ಮೊದ್ಲಿಂದ ನಮ್ಗೆ ಗೊತ್ತಿರೋ ವಿಷಯ ಏನಂದ್ರೆ ಇದರಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಮೈನ್ ಲೀಡಾಗಿ ಕಾಣಿಸ್ಕೊಂತಿದ್ದಾರೆ ಅಂತ. ಆದ್ರೆ ಇದರಲ್ಲಿ ನಂಗೆ ರಾಜ್ಬಿ ಶೆಟ್ಟಿ ಅವ್ರನ್ನ ನೋಡ್ತಿದ್ರೆ ಪ್ರಜ್ವಲ್ ದೇವರಾಜ್ ಇವ್ರಷ್ಟೇ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇವ್ರದ್ದು ಆಗಿರುತ್ತೆ ಅನಿಸ್ತಿದೆ. ಕರಾವಳಿ ಈ ಹೆಸರು ಕೇಳಿದ ತಕ್ಷಣ ನಮ್ಗೆಲ್ಲ ಜ್ಞಾಪಕ ಬರೋದೆ ಕಂಬಳ. ಇದ್ರ ಸುತ್ತ ನಡೆಯೋ ಕಥೆನೇ ಇದಾಗಿರುತ್ತೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಅಲ್ಲೊಂದು ಡೈಲಾಗು ಇದೆ, ಕೋಟಿ ಚೆನ್ನಯ್ಯ ಕಂಬಳ ನಿಂತು 30 ವರ್ಷ ಆಯ್ತು. ಇದು ನಿಲ್ಲೋದಕ್ಕೆ ಏನ್ ಕಾರಣ ಆಗಿರುತ್ತೆ? ಇದೇ ಒಂದು ಟರ್ನಿಂಗ್ ಪಾಯಿಂಟ್ ತಂದ್ಕೊಡುತ್ತೆ ಈ ಒಂದು ಸಿನಿಮಾಗೆ. ಯಾಕಂದ್ರೆ ಅದಾದ್ಮೇಲೆ ಮತ್ತೊಂದು ಡೈಲಾಗು ಇದೆ, 30 ವರ್ಷದ ಹಿಂದೆ ನಿಂತ ಕಂಬಳ ಗೆದ್ದೆಯ ಕೆಸರಿಗೆ ರಕ್ತದ ದಾಹ. ಇದಕ್ಕೆಲ್ಲ ಕಾರಣ ಯಾರು ಅಂತಾನು ತುಂಬಾ ಚೆನ್ನಾಗಿ ಗೊತ್ತಾಗ್ತಿದೆ. ದೊಡ್ಡವರು ಅಂತ ಕಾಣಿಸ್ಕೊಂಡಿರೋ ಇವರು ಇದಕ್ಕೆಲ್ಲ ಕಾರಣ ಆಗಿದ್ದಾರೆ. ಆ ಊರಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆಯವ್ರ ತರ ಇದ್ದು ಏನೆಲ್ಲ ಸಂಚ್ ಮಾಡ್ತಾರೆ, ಇವರು ಈ ತರ ಎಲ್ಲ ಮಾಡೋದಕ್ಕೆ ಇದರಿಂದ ಏನೆಲ್ಲ ಕಾರಣ ಇರುತ್ತೆ, ಇದೆಲ್ಲ ನಮ್ಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಕರಾವಳಿಲಿ ನಡೆಯೋ ಒಂದು ರಿವೆಂಜ್ ಸ್ಟೋರಿ ಇದು. ಒಳ್ಳೆ ಕಂಟೆಂಟ್ ಸಿನಿಮಾ ಬಂದ್ರೆ ನಮ್ ಕನ್ನಡದವ್ರು ಯಾವತ್ತೂ ಕೈ ಬಿಡಲ್ಲ. ಈ ಟ್ರೈಲರ್ ತಕ್ಕಾಗೆ ಮೂವಿನೂ ಚೆನ್ನಾಗಿ ಬಂದಿತ್ತು ಅಂದ್ರೆ ಇದು ಒಳ್ಳೆ ಸಕ್ಸಸ್ ಕಾಣುತ್ತೆ. ನಿಮ್ಗೆ ಈ ಟ್ರೈಲರ್ ನೋಡಿ ಏನನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇದ್ರ ಬಗ್ಗೆ ಮುಂದೆ ಇನ್ನೂ ಹಲವಾರು ಅಪ್ಡೇಟ್ಸ್ ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.